ಭಾಗದ ಬೆಂಚೆ ಪ್ರೌಢಶಾಲೆಯಲ್ಲಿಲ್ಲ ಮೂಲಭೂತ ಸೌಕರ್ಯ, ಬಾಲಕಿಯರ ಪರದಾಟ, ಪೋಷಕರ ಗೋಳಾಟ. ಶಿರಾ ತಾಲೂಕು ಬುಕ್ಕಾಪಟ್ಟಣ ಹೋಬಳಿಯ ಗ್ರಾಮೀಣ ಪ್ರದೇಶದ ಪ್ರೌಢಶಾಲೆ ಬೆಂಚೆ ಬಸವನಹಳ್ಳಿಯಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ವಿದ್ಯಾರ್ಥಿಗಳು ಬಹಳಷ್ಟು ತೊಂದರೆಗೀಡಾಗುತ್ತಿರುವ ಶೋಚನೀಯ ಪರಿಸ್ಥಿತಿ ಇಲ್ಲಿದೆ. ಬೆಂಚೆ ಬಸವನಹಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸುಮಾರು 86 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದು, ಅದರಲ್ಲಿ ಅರ್ಧಕ್ಕಿಂತ ಹೆಚ್ಚು ಸುಮಾರು 50 ಜನ ವಿದ್ಯಾರ್ಥಿನಿಯರು ಆ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದು, ಶಾಲೆಯಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಎದ್ದು ಕಾಣುತ್ತಿದೆ. ಈ ಬಗ್ಗೆ ಬಹಳಷ್ಟು ಬಾರಿ ಗ್ರಾಮ ಪಂಚಾಯಿತಿ ಹಾಗೂ ಇಲಾಖೆಯ ಗಮನಕ್ಕೆ ತಂದರೂ ಯಾವುದೇ ರೀತಿಯ ಪ್ರಯೋಜನವಾಗಿಲ್ಲ ಎಂದು ವಿದ್ಯಾರ್ಥಿನಿಯರು ದೂರಿದ್ದಾರೆ. ಈ ಶಾಲೆಯಲ್ಲಿ ಶೌಚಾಲಯದ ಕೊರತೆ ಎದ್ದು ಕಾಣುತ್ತಿದ್ದು, ಇರುವ ಶೌಚಾಲಯ ಬಳಸಲು ಯೋಗ್ಯವಾಗಿಲ್ಲ ಹಾಗೂ ಶೌಚಾಲಯಕ್ಕೆ ಬಾಗಿಲು ವ್ಯವಸ್ಥೆ ಇಲ್ಲ ಮತ್ತು ನೀರಿನ ಸೌಕರ್ಯವಿಲ್ಲ. ಬಾಲಕರು ಬಯಲು ಶೌಚಾಲಯ ನಂಬಿಕೊಂಡಿದ್ದು, ಬಾಲಕಿಯರ ಸ್ಥಿತಿ ದೇವರಿಗೆ ಪ್ರೀತಿಯಾಗಿದೆ. 2 ಮಕ್ಕಳ ಗ್ರಾಮ ಸಭೆಯಲ್ಲಿ ಮನವಿ ಮಾಡಿಕೊಂಡರೂ ಪ್ರಯೋಜನವಿಲ್ಲ. ಶಾಲೆಯ ಆವರಣದಲ್ಲಿಯೇ ಕಳೆದ 7-8 ದಿನಗಳ ಹಿಂದೆ ಮಕ್ಕಳ ಗ್ರಾಮ ಸಭೆ ನಡೆದರೂ ಸಹ ಹಾಗೂ ಗ್ರಾಮ ಸಭೆಯಲ್ಲಿ ಈ ಬಗ್ಗೆ ಮನವಿ ಮಾಡಿಕೊಂಡರೂ ಸಹ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ ಹಾಗೂ ಮಕ್ಕಳ ಗ್ರಾಮ ಸಭೆಗೆ ಸಮಸ್ಯೆ ಆಲಿಸಬೇಕಾದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯೇ ಗೈರು ಹಾಜರಾಗಿದ್ದರು ಎಂದು ವಿದ್ಯಾರ್ಥಿಗಳು ಅಳಲು ತೋಡಿಕೊಂಡಿದ್ದು, ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸಿ ವಿದ್ಯಾರ್ಥಿಗಳಿಗೆ ಬೇಕಾದ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡಬೇಕಾಗಿ ಸಾರ್ವಜನಿಕರು, ವಿದ್ಯಾರ್ಥಿಗಳು, ಪೋಷಕರು ಆಗ್ರಹಿಸಿದ್ದಾರೆ. 2 ತಿಂಗಳ ಹಿಂದೆ ಬೆಂಚೆ ಬಸವನಹಳ್ಳಿ ಪ್ರೌಢಶಾಲೆಯಲ್ಲಿ ಶೌಚಾಲಯದ ಸಮಸ್ಯೆ ಕುರಿತು ಮನವಿ ಬಂದಿತ್ತು. ಇನ್ನೆರಡು ತಿಂಗಳ ನಂತರ ವಿದ್ಯಾರ್ಥಿಗಳಿಗೆ ಶೌಚಾಲಯ ನಿರ್ಮಿಸಿಕೊಡಲಾಗುವುದು. ಪ್ರಬಣ್ಣ ಗೋಪಾಲ್ ದೇವರಹಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಬೆಂಚೆ ಬಸವನಹಳ್ಳಿ ಪ್ರೌಢಶಾಲೆ ವಿದ್ಯಾರ್ಥಿಗಳಿಗೆ ಮೂಲಭೂತ ಸೌಕರ್ಯದ ಕೊರತೆಯ ಬಗ್ಗೆ ಆ ಶಾಲೆಯ ಮುಖ್ಯ ಶಿಕ್ಷಕರಿಂದ ಮಾಹಿತಿ ಪಡೆದು ಪರಿಶೀಲನೆ ನಡೆಸಿ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು. ಕೃಷ್ಣಪ್ಪ ಸಿಎನ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಿರಾ ಶಾಲೆಯ ಮೂಲಭೂತ ಸೌಕರ್ಯದ ಕುರಿತು 2 ಮಕ್ಕಳ ಗ್ರಾಮ ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ತಿಳಿಸಿದ್ದು ಯಾವುದೇ ಪ್ರಯೋಜನವಾಗಿಲ್ಲ. ಆದಷ್ಟು ಬೇಗ ಮಕ್ಕಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡಬೇಕಾಗಿ ಮನವಿ. ಮುದ್ದರಾಜು ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರು, ಬೆಂಚೆ ಬಸವನಹಳ್ಳಿ ಪ್ರೌಢಶಾಲೆ. ಶೌಚಾಲಯ ಎಲ್ಲ ಇದಾವ? ಇದೆ, ಬಟ್ ಅದು ಗರ್ಲ್ಸ್ ಡೇ ಅಂತ ಸಪ್ರೇಟ್ ಆಗಿಲ್ಲ. ಯಾವುದೋ ಯಾವುದೋ ಕಾಲದಲ್ಲಿ ಮಾಡಿದ್ದಾರೆ. ಮಾಡಿದ್ದನ್ನೇ ಸದ್ಯಕ್ಕೆ ಇವಾಗ ಯಾವುದೂ ಇಲ್ಲ ಅಂತ ಅದನ್ನೇ ಕೊಟ್ಟಿದ್ದಾರೆ. ಅದ್ರ ಒಳಗಡೆ ಹೋದರೆ ಒಂದು ಯಾವುದೇ ಥರ ಸೌಲಭ್ಯಗಳಿಲ್ಲ. ನೀಟಾಗಿ ಅದ್ರಲ್ಲಿ ನೀರೇ ಬರೋದಿಲ್ಲ. ಫಸ್ಟ್ ಆಫ್ ಆಲ್ ಶೌಚಾಲಯ ಅಂದರೆ ಫಸ್ಟ್ ನೀರಿರಬೇಕು, ಅಲ್ಲಿ ನೀರೇ ಬರೋದಿಲ್ಲ ಅಂಥ ಒಂದು ಶೌಚಾಲಯನ ಕೊಟ್ಟಿದ್ದಾರೆ. ಮತ್ತು ಬಾಯ್ಸ್ದು ಅಷ್ಟೇ ಗರ್ಲ್ಸ್ದು ಅಷ್ಟೇ ಅದೇ ಥರ ಪ್ರಾಬ್ಲಮ್ ಇದೆ. ಮೊನ್ನೆ ಮಕ್ಕಳ ಗ್ರಾಮ ಸಭೆ ಅಂತ ಫಂಕ್ಷನ್ ಮಾಡಿದ್ರು. ಅಲ್ಲಿ ಅದ್ರ ಬಗ್ಗೆ ಸಮಸ್ಯೆ ಹೇಳೋಣ ಅಂತಂದರೆ ಅಲ್ಲಿ ಮೊದಲನೇದಾಗಿ PDOಗಳೇ ಇಲ್ಲ, ಇಲ್ಲ ಮತ್ತು ಎಲ್ಲ ಏನು ಗ್ರಾಮ ಸಭೆಯಲ್ಲಿರ್ತಕ್ಕಂತಹ ಇವರು ಗ್ರಾಮ ಪಂಚಾಯತಿಯಲ್ಲಿರ್ತಕ್ಕಂತಹ ಸದಸ್ಯರುಗಳೇ ಇರಲಿಲ್ಲ. ಎಲ್ಲ ಸದಸ್ಯರು ಯಾರೋ ಕೆಲವರು 1-2-3 ಅಧಿಕಾರಿಗಳು ಬಂದಿದ್ರು. ಇಲ್ಲೇ ಅಧಿಕಾರಿಗಳು ಯಾರು ಬಂದಿದ್ರು? ಅವ್ರ ಹೆಸರೇನೋ ಗೊತ್ತಾ? ಅವ್ರ ಹೆಸರು ಅಷ್ಟಾಗಿ ಗೊತ್ತಿಲ್ಲ. ಸ್ವಲ್ಪ PDO ಅವ್ರಿಗೆ ಗೊತ್ತಿಲ್ಲ. PDO ಬಂದಿರಲಿಲ್ಲ. PDOನ ಮುಖ್ಯಸ್ಥರು ತಾನೆ, ಅವರೇ ಇರಲಿಲ್ಲ ಫಂಕ್ಷನಲ್ಲಿ. 1-2-3 ಜನ ಮೆಂಬರ್ಗಳು ಮಾತ್ರ ಇದ್ರು. ಅವ್ರು ಮಾತ್ರ ಇದ್ರು. ಮತ್ತು ಇನ್ನೂ ಎಷ್ಟು ಜನ ಮೆಂಬರ್ಸ್ಗಳು ಇರ್ತಾರೆ ಗ್ರಾಮ ಪಂಚಾಯತಿಲಿ, ಅವ್ರು ಯಾರೂ ಬಂದಿರಲಿಲ್ಲ. ನಾವು ಈ ಥರ ಪ್ರಾಬ್ಲಮ್ಗಳನ್ನ ಹೇಳಿದಾಗ PDOನ ಕೇಳಿಸ್ಕೊಳ್ಳಿಲ್ಲ ಅಂತಂದರೆ ಬರೀ ಇವರು 1-2-3 ಜನ ಮೆಂಬರ್ಗಳು ಕೇಳಿಸ್ಕೊಂಡು ಏನು ಸಾಲ್ವ್ ಮಾಡ್ತಾರೆ. ನೆಕ್ಸ್ಟ್ ಒಂದಿನ ಕೇಳೋಕೆ ಹೋದಾಗ ನಮ್ಮ PDO ಗೊತ್ತಿಲ್ಲ ಅಂತಲೂ ಬೇಕಾದರೆ ಅವರು ರೀಸನ್ ಹೇಳ್ಬಿಡ್ಬೋದು. ನಮ್ಮ PDO ಗೊತ್ತಿಲ್ಲ. PDO ಹತ್ರ ಹೋದರೆ ನನ್ನ ಗಮನಕ್ಕೆ ಬಂದಿಲ್ಲ ಈ ಥರ ಪ್ರಾಬ್ಲಮ್ಮು ಅಂತ ಹೇಳಿದ್ರೆ ಅವಾಗ ನಾವೆಲ್ಲಿಗೆ ಹೋಗಬೇಕು? ಇಲ್ಲ ಅಂದಿದ್ರೆ ಅವರು ಒಂದು ಗ್ರಾಮ ಪಂಚಾಯತಿ ಅಲ್ಲಿ ಗ್ರಾಮ ಸಭೆ ಏನು ಮಕ್ಕಳ ಗ್ರಾಮ ಸಭೆ ಏನು ಅವರು ಅಲ್ಲಿ ಏನಕ್ಕೆ ಮಾಡಿದ್ರು? ಅಟ್ಲೀಸ್ಟ್ ಮುಂದಕ್ಕೆ ಪೋಸ್ಟ್ಪೋನ್ ಮಾಡ್ಬೋದಿತ್ತು. ಇಲ್ಲ ಅಂತಂದು ಇವಾಗ ಆಗೋದಿಲ್ಲ, ಬೇರೆ ಕೆಲಸಗಳಿದೆ ಅಂತ ಪೋಸ್ಟ್ಪೋನ್ ಮಾಡ್ಬೋದಿತ್ತು. ಅದೇ ಸಮಯಕ್ಕೆ ಹಾಕೊಂಡು ಈ ಥರ ಏನೋ ಒಂದು ಅರ್ಥ ಇಲ್ದಿರೋ ಥರ ಫಂಕ್ಷನ್ ಮಾಡಿಬಿಟ್ಟು ನಾವು ಹೇಳಿರೋ ಅಂತಹ ನಮ್ಮದೇ ಅಲ್ಲ, ಬರೀ ನಮ್ಮ ಸ್ಕೂಲೆಲ್ಲ ತುಂಬ ಸ್ಕೂಲ್ಗಳು ಬಂದ್ಬಿಟ್ಟು ಈ ಥರ ಅವ್ರು ಏನು ಹೇಳೋಕ್ಕಾಗುತ್ತೆ? ಸದ್ಯ ಅವ್ರಿಗೆ ಬಂದು ಟೀಚ್ ಮಾಡೋದು. ಮತ್ತು ಇವಾಗ ಎಕ್ಸಾಮ್ಸ್ ಬೇರೆ ಇದೆ, SSLC ಎಕ್ಸಾಮ್ಸ್. ಇವಾಗ ಅದ್ರ ಬಗ್ಗೆನೇ ಆಫೀಸರ್ಸ್ಗಳು, BOಗಳು ಮತ್ತು DDP ಅವರು ತುಂಬ ಪ್ರೆಷರ್ ಆಗ್ತಿದ್ದಾರೆ. ಸೊ ಅವರು ಏನು ಹೇಳೋಕ್ಕಾಗ್ತಿಲ್ಲ. ಅವರು ಟೀಚಿಂಗ್ ಮಾಡಿಕೊಂಡು ಸ್ಕೂಲ್ ರಿಸಲ್ಟ್ ತರಿಸೋದೇ ಅವ್ರಿಗೆ ಇವಾಗ ದೊಡ್ಡ ಜವಾಬ್ದಾರಿಯಾಗಿದೆ. ಇದು ಮಕ್ಕಳ ಗ್ರಾಮ ಸಭೆ ಮೊದಲನೇದಾಗಿ ಆಯೋಜಿಸಿದ್ದು ಗ್ರಾಮ ಪಂಚಾಯತಿ ತಾನೇ. ಅವ್ರು ಆಯೋಜಿಸಿದವರು ಎಲ್ಲರೂ ಬಂದು ಆ ಥರ ಫಂಕ್ಷನ್ ಮಾಡಬೇಕಿತ್ತು. ಈಗ ಸಮಸ್ಯೆ ಕೇಳ್ಕೊಳೋದು ಇದು ಫಸ್ಟೇ ಅಲ್ಲ, ತುಂಬ ಸಲ ಈ ಥರ ಫಂಕ್ಷನ್ ಮಾಡ್ತಾರೆ.
ಮಾಡ್ತಾರೆ ಬರೀ ಹೋಗ್ತಾರೆ ಬರ್ತಾರೆ ಅಷ್ಟೇ. ನೆಕ್ಸ್ಟ್ ಬಂದಾಗಲೂ ಅದೇ ಸಮಸ್ಯೆಗಳೇ ರೈಸ್ ಆಗುತ್ತೆ. ಹಿಂದಿನ ವರ್ಷ ಕೇಳಿ ಸಮಸ್ಯೆಗಳನ್ನ ಪರಿಹಾರ ಮಾಡಿದ್ರೆ ಈ ವರ್ಷ ಏನಾದರೂ ಹೊಸ ಸಮಸ್ಯೆ ಕೇಳ್ತಾನೆ ಏನಾದರೂ ಇದ್ರೆ ಅವ್ರು ಪ್ರತಿ ವರ್ಷ ಬಂದಾಗಲೂ ಸಹ ಅದೇ ಸಮಸ್ಯೆಗಳೇ ರೈಸ್ ಆಗ್ತಿರುತ್ತೆ. ಈ ಥರ ಮಾಡೋದಾದ್ರೆ ಏನಕ್ಕೆ ಮಾಡ್ತೀರಾ ಫಂಕ್ಷನ್ಸು? ಕರೆಕ್ಟಾಗಿ ಮಾಡಿರಿ. ನಮ್ಮ ಹೆಸರು ಮುದ್ರಾಜು ಅಂತ. ನಾವು ಈ ಶಾಲೆಯ STMC ಅಧ್ಯಕ್ಷರು. ನಮ್ಮ ಶಾಲೆಯ ಸ್ಥಿತಿ ನೋಡಿದರೆ ಹೇಳ್ಬಾರ್ದು. ಯಾಕೆಂದರೆ ಉತ್ತಮವಾದ ಶೌಚಾಲಯ ಇಲ್ಲ. ಪಂಚಾಯತಿಗೆ ಹಲವಾರು ಬಾರಿ ನಾವೇ ಹೋಗಿ ಎಲ್ಲನ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀವಿ. ಅವರಾದರೂ ಏನು ಇಲ್ಲಿವರೆಗೂ ಏನು ತಾಂಡಿಲ್ಲ. ಈಗೇನು ಹೈಟೆಕ್ ಒಂದು ಶೌಚಾಲಯ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಇನ್ನು ಯಾವಾಗ ಬರ್ತೈತೋ ಗೊತ್ತಿಲ್ಲ. ಮೊನ್ನೆ ಮಕ್ಕಳ ಗ್ರಾಮ ಸಭೆ ಅಂತ ಮಾಡಿದ್ದಾರೆ, ನನ್ನ ಗಮನಕ್ಕೆ ತಂದಿಲ್ಲ. ನಮ್ಮ HM ಆಗಲಿ ಅವರು ಗ್ರಾಮ ಪಂಚಾಯತರೇ ಆಗಲಿ. ಈಗ ನಮ್ಮ ಜಿಲ್ಲಾಧಿಕಾರಿಗಳು ಹೇಳ್ತಾರೆ ಶೌಚಾಲಯ ಮುಕ್ತ ಅನೈರ್ನಲ್ಲಿ ಇದನ್ನು ಮಾಡಬೇಕು ಅಂತ ಹೊರಟಿದ್ದಾರೆ. ಆದರೆ ನಮ್ಮ ಶಾಲೆ ಸ್ಥಿತಿನೇ ಈಗ ಆದರೆ ಹೆಂಗೆ? ನಾನು ಇದನ್ನು ನಮ್ಮ ಶಾಲೆಯ ಮುಖಾಂತರ ಹಾಗೂ ನಮ್ಮ ಇಲ್ಲಿ ಸುಮಾರು 92 ಹುಡುಗರು ಬರ್ತಾ ಇದ್ದಾರೆ ಈ ಶಾಲೆಗೆ. ಅವರು ಎಲ್ಲ ಮೆಚುರಿಟಿ ಆಗಿರೋಂಥ ಹೆಣ್ಣು ಹುಡುಗರೇ ಇರೋದು, ಎಲ್ಲ ಮೆಜಾರಿಟಿ ಬಂದಿರೋದು. ಅಂಥವ್ರಿಗೇನು ಉತ್ತಮವಾದ ವ್ಯವಸ್ಥೆ ಇಲ್ಲ. ಯಾವಾಗ ಕೇಳಿರೂ ಪಂಚಾಯತಿಯರು ಬರೀ ಸೊಬ್ಬು ಹೇಳ್ತಾ ಇದ್ದಾರೆ. ಕೇಳಿದರೆ ನಮಗೆ ಒಂದು ಏನಾದರೂ ಒಂದು ಕಾರಣ ಹೇಳಿ ಮುಂದಕ್ಕೆ ಕಳಿಸ್ತಾ ಇದ್ದಾರೆ. ಇದು ಆಗಬಾರ್ದು ಎಂಬುದು ನಮ್ಮ ಆಸೆ. ನಮ್ಮ ಹೆಸರು ಗಿರೀಶ್ ಅಂತ ಹೇಳ್ಬಿಟ್ಟು. ಸರ್, ಈ ಮಕ್ಕಳ ಶೌಚಾಲಯದ ಬಗ್ಗೆ ನೀವೇನೇ ಹೇಳ್ತೀರಾ? ಮಕ್ಕಳ ಶೌಚಾಲಯ ಬಗ್ಗೆ ಮಕ್ಕಳ ಗ್ರಾಮ ಸಭೆ ಅಂತ ಮಾಡ್ತಾರೆ. ಅದು ಹೆಸರಿಗೆ ಮಾತ್ರ ಸೀಮಿತ. ಸರ್ಕಾರದವರು ಸುತ್ತೋಲೆ ಒಳಗೆ ಕಳಿಸ್ಬಿಡ್ತಾರೆ ಮೇಗಳ ಅಧಿಕಾರಿಗಳು. ಇಲ್ಲಿ ಕೆಳಮಟ್ಟದ ಅಧಿಕಾರಿಗಳು ಬಂದರು ಬರ್ದಿರಿಲ್ಲ. ನಾನು ಮಾಜಿ ಗ್ರಾಮ ಪಂಚಾಯತಿ ಸದಸ್ಯನೇಯ. ನಾವು ಸಹ ಈ ಮಕ್ಕಳ ಗ್ರಾಮ ಸಭೆಗೆ ಆಯ್ಕೆ ಮಾಡಿದ್ವಿ. ಆದರೂ ಅದು ಪೇಪರಿಗೆ ಮಾತ್ರ ಸೀಮಿತ ಆಗಿರ್ತೈತೆ ಬಿಟ್ಟರೆ ಅದು ಯಾವುದೇ ಕಾರಣಕ್ಕೂ ಯಾವುದೂ ಜಾರಿ ಆಗಿಲ್ಲ ಇದುವರೆಗೂ. ಸುಮ್ಮನೆ ನಾಮಕಾವಸ್ಥೆಗೆ ಮಕ್ಕಳ ಗ್ರಾಮ ಸಭೆ ಅಂತ ಮಾಡ್ತಾರೆ. ಇದು ಪ್ರೌಢ ವ್ಯವಸ್ಥೆ ಹೆಣ್ಮಕ್ಳು ಬರ್ತಾರೆ ಇಲ್ಲಿಗೆ. ಅವರೆಲ್ಲ ಹೋಗ್ತಾರೆ, ಹೊರಗಡೆಗೆಲ್ಲ ಹೋಗ್ತಾರೆ. ಅದು ನಾಚಿಗೇಡಿನ ಸಂಗತಿ. ಸರ್ಕಾರ ಇಷ್ಟೆಲ್ಲ ಹೆಣ್ಮಕ್ಳಿಗೆ ಅಷ್ಟು ಸೌಲಭ್ಯ ಅಂತ ಕೊಡ್ತೀವಿ ಅಂತ ಬಾಯಿ ಮಾತ್ರ ಹೇಳುತ್ತೆ. ಇದೊಂದು ಮರ್ಯಾದೆ ಕಾಪಾಡೋ ಅಂಥದ್ದು ಒಂದು ಶೌಚಾಲಯ ಮಾಡಲ್ಲ ಅಂದರೆ ಅದು ಸಮಾಜ ತಲೆ ತಗ್ಸ ಅಂತ ಕೆಲಸ. ಇದು ಗ್ರಾಮ ಪಂಚಾಯತಿ PDO ತಿಳಿಸ್ತಿದ್ರಾ? PDOಗೂ ತಿಳಿಸ್ತೀವಿ, ಅದಕ್ಕೆ ಮೇಲ್ಪಟ್ಟು CEO ಸಮೇತ ತಿಳಿಸ್ತೀವಿ ನಾವು. ತಿಳಿಸಿದ್ರ ಆಲ್ರೆಡಿ PDO? ಅರ್ಜಿ ಎಷ್ಟೋ ಇದಾವೆ ಕೇಳ್ರಿ. ಎಷ್ಟು ಗ್ರಾಮ ಸಭೆ ಮಾಡ್ಯವ್ರಿ? ಸ್ಪಂದ್ಸ್ ಅಲ್ಲ. ಎಷ್ಟು ಗ್ರಾಮ ಸಭೆ ಮಾಡ್ಯಾವ್ರಿ? ಮಕ್ಕಳ ಗ್ರಾಮ ಸಭೆ ಯಾವ ಕೆಲಸ ಆಗ್ಯಾವ ಇಲ್ಲಿ? ಯಾವುವೂ ಆಗಿಲ್ಲ.